ತ್ಯಾಜ್ಯಮಯವಾದ ಕಲ್ಲತ್ತಿಗಿರಿ ಸ್ನಾನದ ಘಟ್ಟ. ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಇತಿಹಾಸ ಪ್ರಸಿದ್ಧ ತರೀಕೆರೆ ತಾಲೂಕಿನ ಕಲ್ಲತ್ತಿಗಿರಿ ಸ್ನಾನದ ಘಟ್ಟ ಸೇರಿದಂತೆ ಸುತ್ತಮುತ್ತಲಿನ ಜಾಗ ತ್ಯಾಜ್ಯಮಯವಾಗಿದ್ದು ಸ್ವಚ್ಛತೆ ಇಲ್ಲದಂತಾಗಿದೆ. ಎಲ್ಲಿ ನೋಡಿದರೂ ಕಸದ ರಾಶಿ ತಾಂಡವವಾಡುತ್ತಿದೆ. ಭಕ್ತಾದಿಗಳು ಹಾಗೂ ಪ್ರವಾಸಿಗರು ಈ ಪವಿತ್ರ ಕ್ಷೇತ್ರವಾಗಿರುವ ಜಲಪಾತದಲ್ಲಿ ಸ್ನಾನ ಮಾಡಿದ ಬಳಿಕ ನೀರಿನಲ್ಲಿ ಹಳೆ ಬಟ್ಟೆ, ಹೂವು ಅಲ್ಲೇ ಬಿಟ್ಟು ನೀರನ್ನು ಕಲುಷಿತಗೊಳಿಸುತ್ತಿದ್ದಾರೆ. ನೀರು ಕುಡಿದ ಬಳಿಕ ವಾಟರ್ ಬಾಟಲಿಗಳನ್ನು ಹಾಗೂ ಟೀ ಕಪ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತಿರುವುದರಿಂದ ಈ ಪವಿತ್ರ ಕ್ಷೇತ್ರ ಕಸಮಯವಾಗಿದೆ. ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲವೇನೋ ಎಂಬಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಹರಕೆ ಹೊತ್ತ ಭಕ್ತಾದಿಗಳು ಸ್ನಾನ ಮಾಡಿದ ನಂತರ ತಾವು ಧರಿಸಿದ್ದ ಹಳೆ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗದೆ ಅಥವಾ ಕಸದ ಬುಟ್ಟಿಗೆ ಹಾಕದೆ ನದಿಯೊಳಗೆ ಬಿಡುತ್ತಿದ್ದಾರೆ. ಜೊತೆಗೆ ಸ್ನಾನಘಟ್ಟದ ಕಲ್ಲುಗಳ ಮೇಲೆ ಮಡಕೆ ಕುಡಿಕೆಗಳನ್ನು ಅಲ್ಲೇ ಬಿಡುತ್ತಿದ್ದಾರೆ. ಕುಟುಂಬ ಸಮೇತರಾಗಿ ಇಲ್ಲಿಗೆ ಆಗಮಿಸುವ ಜನರು ಜಲಪಾತ ದಡದಲ್ಲಿ ತಿಂದ ಬಳಿಕ ಪ್ಲಾಸ್ಟಿಕ್ ತಟ್ಟೆಗಳು ಹಾಗೂ ಬಾಟಲಿಗಳನ್ನು ಎಲ್ಲೆಂದರಲ್ಲಿ ಎಸೆದು ಇಡೀ ವಾತಾವರಣವನ್ನೇ ಅಶುಚಿತ್ವಗೊಳಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವರ ಪೂಜೆಗೆಂದು ಬರುವವರೇ ಹೀಗೆ ಮಾಡಿದರೆ ಇನ್ನಾರಿಗೆ ಸ್ವಚ್ಛತೆ ಕುರಿತು ಹೇಳಲು ಸಾಧ್ಯ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸ್ನಾನದ ಘಟ್ಟಕ್ಕೆ ದಿನವೂ ಹರಕೆ ಪೂಜೆಗೆಂದು ಸ್ನಾನ ಮಾಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದು, ಸ್ವಚ್ಛತೆಗಾಗಿ ಇಲ್ಲಿ 2 ಕಾರ್ಮಿಕರನ್ನ ನೇಮಿಸಿದ್ದು, ಅವರಿಗೆ ಯಾವುದೇ ಗೌರವಧನ ನೀಡದಿದ್ದರೂ ಅವರು ಕಾರ್ಯನಿರ್ವಹಿಸುತ್ತಿದ್ದು, ಕಲ್ಲತ್ತಿಗಿರಿ ಕ್ಷೇತ್ರ ವಿಶಾಲವಾಗಿದ್ದು ಸಹಸ್ರಾರು ಭಕ್ತಾದಿಗಳು ದಿನನಿತ್ಯವೂ ಆಗಮಿಸುತ್ತಿದ್ದು, ಅಷ್ಟೊಂದು ಕಸವನ್ನು ವಿಲೇವಾರಿ ಮಾಡಿ ಜಾಗದ ಸ್ವಚ್ಛಗೊಳಿಸುವುದು ತ್ರಾಸದಾಯಕವಾಗಿದೆ. ಸ್ಥಳೀಯರು ಹೇಳುವಂತೆ ತಿಗಡ ಗ್ರಾಮ ಪಂಚಾಯಿತಿ ವಾಹನ ಪ್ರವೇಶ ಶುಲ್ಕದ ಹೆಸರಿನಲ್ಲಿ ಟೆಂಡರ್ ನೀಡಿದ್ದು, ಅಭಿವೃದ್ಧಿ ನೆಪದಲ್ಲಿ ಅಲ್ಲಿ ಸಂಗ್ರಹವಾಗುತ್ತಿರುವ ಲಕ್ಷಾಂತರ ರೂಪಾಯಿಗಳನ್ನು ಕ್ಷೇತ್ರದ ಅಭಿವೃದ್ಧಿಗಾಗಿ ಬಳಸದೆ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪ್ರವೇಶ ಶುಲ್ಕವನ್ನು ವಸೂಲಿ ಮಾಡುತ್ತಿರುವ ಸಿಬ್ಬಂದಿಗಳು ಸ್ಥಳೀಯರು ಪ್ರವಾಸಿಗರು ಎಂದು ಲೆಕ್ಕಿಸದೆ ಎಲ್ಲರ ಮೇಲೂ ದರ್ಪ ತೋರುತ್ತಿದ್ದು,
ಅವರು ಯಾವುದೇ ರೀತಿಯ ಸಮವಸ್ತ್ರ ಅಥವಾ ಗುರುತಿನ ಪತ್ರವನ್ನು ಹೊಂದಿರುವುದಿಲ್ಲ. ಇಂತಿಷ್ಟು ವಾಹನಗಳಿಗೆ ಇಂತಿಂಥ ದರ ನಿಗದಿಪಡಿಸುವ ನಾಮಫಲಕ, ಟೆಂಡರ್ನಲ್ಲಿ ಇರುವಂತಹ ಸೂಚನೆಗಳನ್ನು ಕಡ್ಡಾಯವಾಗಿ ಪ್ರದರ್ಶಿಸುವುದು ಅವಶ್ಯಕವಾಗಿದ್ದು, ಇದನ್ನು ಪ್ರಶ್ನಿಸಿದ ಸಾರ್ವಜನಿಕರಿಗೆ ಬೇಜವಾಬ್ದಾರಿ ಉತ್ತರದ ಜೊತೆ ದಬ್ಬಾಳಿಕೆ ಮಾಡುತ್ತಿದ್ದು, ಕನಿಷ್ಠ ಸಾರ್ವಜನಿಕರಿಗೆ ಸೌಜನ್ಯದಿಂದ ಕರ್ತವ್ಯ ನಿರ್ವಹಿಸುವವರನ್ನ ನೇಮಿಸಬೇಕಿದೆ. ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕಾದ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿರುವುದು ಯಾವ ಆಮಿಷಗಳಿಗೆ ಎಂದು ತಿಳಿಯದಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಳ ಏನಿಲ್ಲ, ನಿಮಗೆ ಸಂಬಳ ಏನಿಲ್ಲ. ದೇವ್ರು ಬಂದ್ರೆ ನಿಮಗೆ 50 ರೂಪಾಯಿ, ದೇವ್ರು ಬಂದ್ರೆ 50 ರೂಪಾಯಿ. ಮತ್ತೆ ಇದು ಇಷ್ಟನ್ನು ಕ್ಲೀನ್ ಮಾಡಕ್ಕೆ ಒಬ್ಬರ ಕೈಲಿ ಆಗುತ್ತಾ? ಇಳ್ದಿ ಎಲ್ಲ ಕ್ಲೀನ್ ಮಾಡಕ್ಕೆ ನೀವೇ ನೋಡಿ, ಅಲ್ಲೆಲ್ಲ ಎಳೆದಿ ವಸ್ತು ಬೆಂಕಿ ಹಾಕಿಟ್ಟಿದ್ವಿ, ಎಲ್ಲ ಎಳೆದಿ ಗಿಡದಿ ನೀರು ಹೋಗ್ಲಿ ಅನ್ಕೊಂಡು ವಸ್ತು ಕ್ಲೀನ್ ಮಾಡ್ತಿದ್ವಿ ಸರ್. ಓಕೆ ಓಕೆ. ಏನಂದ್ರೆ ಒಂದು ಹೆಲ್ಪ್ ಮಾಡಿ, ಸಂಬಳ ಏನಾದ್ರೆ ಇಷ್ಟೇ ನಮಗೆ ಗೌರ್ಮೆಂಟಿಂದ ಸಂಬಳನೇ ಇಲ್ಲ. ಇದಕ್ಕೆ ಸಂಬಳ ಏನಿಲ್ಲ, ನಿಮಗೆ ಸಂಬಳ ಏನಿಲ್ಲ. ದೇವ್ರು ಬಂದ್ರೆ ನಿಮಗೆ 50 ರೂಪಾಯಿ, ದೇವ್ರು ಬಂದ್ರೆ 50 ರೂಪಾಯಿ. ಮತ್ತೆ ಇದು ಇಷ್ಟನ್ನು ಕ್ಲೀನ್ ಮಾಡಕ್ಕೆ ಒಬ್ಬರ ಕೈಲಿ ಆಗುತ್ತಾ? ಇಳ್ದಿ ಎಲ್ಲ ಕ್ಲೀನ್ ಮಾಡಕ್ಕೆ ನೀವೇ ನೋಡಿ, ಅಲ್ಲೆಲ್ಲ ಎಳೆದಿ ವಸ್ತು ಬೆಂಕಿ ಹಾಕಿಟ್ಟಿದ್ವಿ, ಎಲ್ಲ ಎಳೆದಿ ಗಿಡದಿ ನೀರು ಹೋಗ್ಲಿ ಅನ್ಕೊಂಡು ವಸ್ತು ಕ್ಲೀನ್ ಮಾಡ್ತಿದ್ವಿ ಸರ್. ಓಕೆ ಓಕೆ. ಏನಂದ್ರೆ ಒಂದು ಹೆಲ್ಪ್ ಮಾಡಿ, ಸಂಬಳ ಏನಾದ್ರೆ ಇಷ್ಟೇ ನಮಗೆ ಗೌರ್ಮೆಂಟಿಂದ ಸಂಬಳನೇ ಇಲ್ಲ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಅವ್ಯವಸ್ಥೆಯನ್ನ ಮನಗಂಡು ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಪ್ರವೇಶ ಶುಲ್ಕ ವಸೂಲಿ ಮಾಡುವ ಸಿಬ್ಬಂದಿಗಳಿಗೆ ಗುರುತಿನ ಚೀಟಿಯೊಂದಿಗೆ ಸಮವಸ್ತ್ರ ಧರಿಸಿ ಸಾರ್ವಜನಿಕರಿಗೆ ಸೌಜನ್ಯದೊಂದಿಗೆ ವರ್ತಿಸುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.